$1 billion ಅಪ್ಕಮಿಂಗ್ IPOs 2025-26 ಈ ಎಲ್ಲಾ ಕಂಪನಿಗಳಿಗೂ ನೀವು ಫೆಮಿಲಿಯರ್ ಆಗಿರೋದೇ, ಮತ್ತೆ ನೀವು ಅದ್ರಲ್ಲಿ ಕೆಲಸ ಮಾಡ್ಬೇಕಂತ ನೋಡ್ತಾ ಇರೋ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇವೆಲ್ಲ ನಿಮಗೆ ಗೊತ್ತಿರೋಂಥವು ನೋಡ್ತಾ ಇರುವಂತ ಅಂದ್ರೆ ಈ $1 billion IPOs. ಅವು ಯಾವ್ಯಾವ ನೋಡೋಣ. ಫಸ್ಟ್ ಬಂದ್ಬಿಟ್ಟು ರಿಲಯನ್ಸ್ ಜಿಯೋ 120 billion to 140 billion ವ್ಯಾಲ್ಯೂಯೇಷನ್ ಮಾಡಿದ್ದಾರೆ. ಇದು ಟೆಲಿಕಾಂ ಮತ್ತು ಡಿಜಿಟಲ್ ಸರ್ವಿಸ್ಗೆ ರಿಲೇಟೆಡ್ ಆಗಿರುವಂತದ್ದು. ರಿಲಯನ್ಸ್ ಜಿಯೋ ಎಲ್ರಿಗೂ ಗೊತ್ತಿರುವಂತದ್ದು ಅಲ್ವಾ. ಮೊಬೈಲ್ ಸಿಮ್ ಇಂದ ಹಿಡಿದು ಬ್ರಾಡ್ಬ್ಯಾಂಡ್ ಇಂದ ಹಿಡಿದು ಜಿಯೋ ಟಿವಿ ಇಂದ ಹಿಡಿದು ಎಲ್ಲಾರು ನೋಡ್ತಾ ಇರುವಂತದ್ದೇ. NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ $32 billion ವ್ಯಾಲ್ಯೂಯೇಷನ್ ಆಗಿದೆ. ಇದು ಬಂದ್ಬಿಟ್ಟು ಫೈನಾನ್ಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಡೆಪಾಸಿಟರಿ ಸೆಕ್ಟರ್ ಅಲ್ಲಿ ಇರುತ್ತೆ. NSE ಒನ್ ಆಫ್ ದ ಲಾರ್ಜೆಸ್ಟ್ ಸ್ಟಾಕ್ ಮಾರ್ಕೆಟ್ ಎಕ್ಸ್ಚೇಂಜ್ ಆಗಿದೆ. NSE ಬಂದ್ಬಿಟ್ಟು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಾಡರ್ನೈಸೇಷನ್, ಎಲೆಕ್ಟ್ರಾನಿಕ್ ಮತ್ತು ಟ್ರಾನ್ಸ್ಪರೆನ್ಸಿನ ಸಿಸ್ಟಮ್ ನ ಪ್ರೊವೈಡ್ ಮಾಡ್ತಾ ಇರುತ್ತೆ. ಇಲ್ಲಿ ಈಕ್ವಿಟಿ, ಡಿರೈವೇಟಿವ್ಸ್, IPO, ಡೆಟ್ ನ ಟ್ರೇಡಿಂಗ್ ಮಾಡೋ ಫೆಸಿಲಿಟೇಟ್ ನ ಮಾಡ್ಕೊಂತಾ ಇರುತ್ತೆ. ಇನ್ನ ಫೋನ್ ಪೇ ಎಲ್ರಿಗೂ ಗೊತ್ತಿರುವಂತದ್ದೇ. ಫೋನ್ ಪೇ ಇದು $15 billion ವ್ಯಾಲ್ಯೂಯೇಷನ್ ಆಗಿದೆ. ಇದು ಬಂದ್ಬಿಟ್ಟು ಫೈನಾನ್ಷಿಯಲ್ ಟೆಕ್ನಾಲಜಿ ಮತ್ತು ಡಿಜಿಟಲ್ ಪೇಮೆಂಟ್ ಸರ್ವಿಸ್ ಆಗಿದೆ ಸೆಕ್ಟರ್ ಬರುತ್ತೆ. ಎಲ್ರಿಗೂ ಗೊತ್ತು ಫೋನ್ ಪೇ ಬೆಳಿಗ್ಗೆ ಶಾಪಿಂಗ್ ಇಂದ ಹಿಡಿದು ಇಲ್ಲ ಏನಾದ್ರು ಪರ್ಚೇಸ್, ವೆಜಿಟೇಬಲ್ ಆಗ್ಬೋದು, ಗ್ರಾಸರಿ ಆಗ್ಬೋದು, ಏನೇ ಪರ್ಚೇಸ್ ಮಾಡ್ಲಿ ಫೋನ್ ಪೇನೇ ಯೂಸ್ ಮಾಡ್ತಾರೆ. ಹಾರ್ಡ್ ಕ್ಯಾಶ್ ತುಂಬಾ ಜನ ಈಗ ಯೂಸ್ ಮಾಡೋದು ಬಿಟ್ಬಿಟ್ಟಿದ್ದಾರೆ. ಸೊ ಇನ್ನ $1 lakh ಇಂದ UPI ರೂಲ್ಸ್ ಚೇಂಜ್ ಆಗಿಂದ 1 lakh ಇಂದ 10 lakh ಇನ್ಕ್ರೀಸ್ ಆಗಿರೋದ್ರಿಂದ ಈಗ UPI ಟ್ರಾನ್ಸಾಕ್ಷನ್ ಪೀಕ್ ಲೆವೆಲ್ ಹೈಯೆಸ್ಟ್ ಲೆವೆಲ್ ಅಲ್ಲಿ ಮಾಡ್ತಾ ಇದ್ದಾರೆ ಅಂತ ಒಂದು ಡೇಟಾ ಇದೆ. ಸೊ ಫೋನ್ ಪೇ ಎಲ್ರಿಗೂ ಗೊತ್ತಿರುವಂತದ್ದೇ, ಯೂಸು ಮಾಡ್ತಾ ಇರೋದೇ. ನಂಬರ್ 1 ಇನ್ ಇಂಡಿಯಾದಲ್ಲಿ UPI ಸರ್ವಿಸ್ ಅಲ್ಲಿ ಅಂತಾನು ಹೇಳ್ಬೋದು. ಇನ್ನ LG ಎಲೆಕ್ಟ್ರಾನಿಕ್ಸ್ ಇದು ಬಂದ್ಬಿಟ್ಟು $11 billion ವ್ಯಾಲ್ಯೂಯೇಷನ್ ಮಾಡಿದೆ. ಇದು ಕನ್ಸ್ಯೂಮರ್ ಡ್ಯೂರೇಬಲ್ಸ್ ಅಲ್ಲಿ ಇರುತ್ತೆ. ನಿಮ್ಗೆ ಮನೆಗಳಲ್ಲಿ ಏನೇ ಡ್ಯೂರೇಬಲ್ಸ್ ಏನೇ ಯೂಸ್ ಮಾಡಲಿ, ಎಕ್ಸಾಂಪಲ್ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಇವೆಲ್ಲ ಸಹ LG ಎಲೆಕ್ಟ್ರಾನಿಕ್ಸ್ ಅಲ್ಲೇ ಬರುತ್ತೆ. ಸೊ ಇದು ಸಹ ಇಟ್ಸ್ ಎ ವೆರಿ ಗುಡ್ ಕಂಪನಿ ಆಗಿದೆ. ಇನ್ನು ಲೆನ್ಸ್ ಕಟ್ಸ್ $5 billion ವ್ಯಾಲ್ಯೂಯೇಷನ್ ಆಗಿದೆ. ಐವೇರ್ ಮತ್ತು ಆಪ್ಟಿಕಲ್ ಟೆಕ್ನಾಲಜಿ ಆಗಿದೆ. ಕಣ್ಣಿಗೆ ಬೇಕಾದಂತ ಐವೇರ್ ಅಂದ್ರೆ ಕನ್ನಡಕ ಆಗ್ಲಿ, ಇಲ್ಲ ಈಸಿ ಫ್ರೀಯಾಗಿ ಕಣ್ ಚೆಕ್ಅಪ್ ಮಾಡೋದಾಗ್ಲಿ, ಇದೆಲ್ಲ ಲೆನ್ಸ್ ಕಟ್ಸ್ ಮಾಡ್ತಾ ಇರುತ್ತೆ. ಮತ್ತು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಬೀದಿಗೂ ಒಂದೊಂದು ಲೆನ್ಸ್ ಕಟ್ಸ್ ಶಾಪ್ಗಳಿದಾವೆ. ಸೊ ಇದ್ರ ಸೇಲ್ಸ್ ಕೂಡ ತುಂಬಾ ಆಗ್ತಾ ಇದೆ. ಇದು ಸಹ ಒಳ್ಳೆ IPO ಆಗಿದೆ. ಟಾಟಾ ಕ್ಯಾಪಿಟಲ್ $11 billion ವ್ಯಾಲ್ಯೂಯೇಷನ್ ಆಗಿದೆ. ಇದು ಬಂದ್ಬಿಟ್ಟು NBFC ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಅಲ್ಲಿ ಬರುತ್ತೆ. ಸೊ ಇದು ಟಾಟಾ ಗ್ರೂಪ್ ಆಗಿದೆ. ಇದು ಬಂದ್ಬಿಟ್ಟು ಪರ್ಸನಲ್ ಲೋನ್, ಕಾರ್ ಲೋನ್, ಇನ್ಶೂರೆನ್ಸ್, ಇನ್ವೆಸ್ಟ್ಮೆಂಟ್ ಮತ್ತು ವೆಲ್ತ್ ಕ್ರಿಯೇಷನ್ ಅಲ್ಲಿ ಇದು ಮುಖ್ಯ ಪಾತ್ರ ವಹಿಸ್ತಾ ಇದೆ. ಇನ್ ಬಿಟ್ಬಿಟ್ಟು ಬ್ರೋ ಬಂದ್ಬಿಟ್ಟು $7 billion ವ್ಯಾಲ್ಯೂಯೇಷನ್ ಆಗಿದೆ. ಗ್ರೋ ಎಲ್ರಿಗೂ ಗೊತ್ತು, ಫೈನಾನ್ಷಿಯಲ್ ಟೆಕ್ನಾಲಜಿ ಮತ್ತು ಇನ್ವೆಸ್ಟ್ಮೆಂಟ್ ಪ್ಲಾಟ್ಫಾರ್ಮ್ ಆಗಿದೆ. ಸೊ ಗ್ರೋ ಆಪ್ ಬಂದ್ಬಿಟ್ಟು ಇದು ಏಷ್ಯಾ ಕಪ್ಗೆ ಸ್ಪಾನ್ಸರ್ ಮಾಡಿದೆ. ಎಲ್ಲಾ ಟಿವಿಗಳಲ್ಲೂ ಬರ್ತಾ ಇರುತ್ತೆ. ಗ್ರೋ ಅಪ್ ಅಂತ ಎಲ್ಲರೂ ಕೇಳೇ ಇರ್ತೀರಾ. ಸೊ ಗ್ರೋ ಅಪ್ ಬಂದ್ಬಿಟ್ಟು ಶೇರ್ಸ್ ನ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಗೆ ಫೆಸಿಲಿಟೇಟ್ ಮಾಡ್ಕೊಡುತ್ತೆ. ಅದರಲ್ಲೂ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್, ಡಿರೈವೇಟಿವ್ ಇನ್ವೆಸ್ಟ್ಮೆಂಟ್ ಮತ್ತೆ IPO ಅಪ್ಲೈ ಮಾಡೋದಕ್ಕೆ ಇದು ಫೆಸಿಲಿಟೇಟ್ ಅಂದ್ರೆ ಓನ್ ಆಪ್ ಇಂದ ಅಪ್ಲೈ ಮಾಡ್ಕೋಬಹುದು. ಇನ್ ಬಂದ್ಬಿಟ್ಟು ಝೆಪ್ಟೋ $6 billion ವ್ಯಾಲ್ಯೂಯೇಷನ್ ಮಾಡಿದೆ. ಇದು ಬಂದ್ಬಿಟ್ಟು ಕ್ವಿಕ್ ಕಾಮರ್ಸ್ ಮತ್ತು ಇ ಕಾಮರ್ಸ್ ಆಗಿದೆ. ಝೆಪ್ಟೋ ಎಲ್ರಿಗೂ ಗೊತ್ತು, ಸಿಟಿಗಳಲ್ಲಿ ಬೆಳಗ್ಗೆ ವೆಜಿಟೇಬಲ್ ಇಂದ ಗ್ರಾಸರಿವರೆಗೂ ಏನು ಬೇಕಾದ್ರೂ ಕ್ವಿಕ್ ಆಗಿ ನಾವು ಕೂತಲ್ಲೇ ಅದನ್ನ ಆರ್ಡರ್ ಮಾಡ್ಬಿಟ್ಟು 5 ರಿಂದ 10 ನಿಮಿಷದ ಒಳಗಡೆ ಡೆಲಿವರಿ ಕೊಡುವಂತದ್ದು. ಸೊ ಇದು ಸಹ ಇಟ್ಸ್ ಎ ವೆರಿ ಗುಡ್ IPO ಆಗಿದೆ. ಸೊ ಇವೆಲ್ಲ $1 billion IPOಗಳು. ಈ IPOಗಳು ಒಂದು ಪೋರ್ಟ್ಫೋಲಿಯೋ ತರ ಸ್ಟ್ರಕ್ಚರ್ ಮಾಡಿಕೊಂಡು ನಾವು ಅದರಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ನೀವು ಈ IPO ಬಂದ್ರೆ ಮರೀದೆ ಅಪ್ಲೈ ಮಾಡೋದು. ನಿಮ್ಗೆ ಸಿಗಲಿಲ್ಲ ಅಂದ್ರೆ ಡೋಂಟ್ ವರಿ, ಸೆಕೆಂಡರಿ ಮಾರ್ಕೆಟ್ ಅಲ್ಲೂ ನೀವು ಇದನ್ನ ಕೊಂಡ್ಕೊಬಹುದು. ಇಷ್ಟೆಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ನಮ್ಮ ಟೀಮ್ ನಿಮ್ ಮುಂದೆ ತಂದಿದ್ದಾರೆ. ಈ ಎಫರ್ಟ್ ನಿಮ್ಗೆ ವ್ಯಾಲ್ಯೂಬಲ್ ಅನ್ಸಿದ್ರೆ ಲೈಕ್ ಮಾಡಿ, ಸೊ ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.